ಮಠ ಮಾನ್ಯಗಳಿಂದ ಮಾತ್ರ ಈ ದೇಶದ ಸಂಸ್ಕೃತಿ ಆಚಾರ ವಿಚಾರ ಉಳಿಯಲು ಸಾಧ್ಯವೆಂದು ಮಾಜಿ ಸಚಿವ ಎಂಪಿ ಅಪ್ಪಚ್ಚುರಂಜನ್ ಹೇಳಿದ್ದಾರೆ. ಆಲೂರು ಸಿದ್ದಾಪುರ ಸಮೀಪದ ತಪೋಕ್ಷೇತ್ರ ಮನೆಹಳ್ಳಿ ಮಠದಲ್ಲಿ ಏರ್ಪಡಿಸಲಾಗಿದ್ದ 13ನೇ ವರ್ಷದ ಸಹಸ್ರ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಠದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಈ ದೇಶಕ್ಕೆ ತನ್ನದೇ ಆದ ಇತಿಹಾಸ ಮತ್ತು ಸಂಸ್ಕೃತಿ ಇದೆ. ಅದನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಆದರೆ ದುರ್ದೈವ, ನಮ್ಮ ಯುವ ಜನಾಂಗ ಅದರ ಅರಿವಿಲ್ಲದೆ ಹಾದಿ ತಪ್ಪುತ್ತಿದ್ದಾರೆಂದು ವಿಷಾದಿಸಿದವರು ಈ ಕಾರ್ಯ ಮಠ ಮಾನ್ಯಗಳಿಂದ ಸಾಧ್ಯವೆಂದರು. ವಿದ್ಯಾ ಕೇಂದ್ರ, ವಿದ್ಯಾ ದೇವರ, ಜ್ಞಾನದ ಕೇಂದ್ರ, ಜ್ಞಾನದ ದೇವರ ಇದ್ದಾಗ ಆ ಊರು ಉದ್ಧಾರ ಆಗ್ತದೆ ಅಂತ ಹೇಳೋದನ್ನು ನಾವೆಲ್ಲ ಕೂಡ ಕೇಳಿದ್ದೇವೆ. ನಾನು ಕೂಡ ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಬಂದು ನಮಗೆ ಒಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ವಿಚಾರವನ್ನು ಹೇಳ್ತಾರೆ. ನಾಳೆ ಪೊಲೀಸ್ ಸ್ಟೇಷನ್ ಇರದಾಗೆ ನಾವು ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಅದು ಯಾವ ರೀತಿ ಅಂತಂದ್ರೆ ಯಾವುದೇ ಗಲಾಟೆ ಹೋಗದೆ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸಗಳು ಕೆಲವು ಮಠ ಮಂದಿರಗಳಲ್ಲಿ ನಡೀತದೆ. ಇದು ಆಗಬಾರದು. ನಾವು ಕೂಡ ನಮ್ಮ ಶ್ರೀದೇವಿಯವರು ನ್ಯಾಯಾಧೀಶರಿದ್ದಾರೆ, ಅವರ ಜಯಶ್ರೀಯವರು ನ್ಯಾಯಾಧೀಶರಿದ್ದಾರೆ. ಅವರ ತಂದೆ ನಮ್ಮ ಲೀಗಲ್ ಅಡ್ವೈಸರ್ ಆಗಿದ್ರು ಕೂಡ ಅವರು ಒಂದು ಎಸ್ಟೇಟ್ ನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಆ ಎಸ್ಟೇಟ್ ನ ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ರು. ಕೊಡ್ಲಿಪೇಟೆ ಕಲ್ಲು ಮಠದ ಮಹಾಂತ ಸ್ವಾಮೀಜಿ, ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಬಸವಪಟ್ಟಣ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ಮತ್ತಿತರ ಸ್ವಾಮೀಜಿಗಳು ಈ ಸಂದರ್ಭ ಪಾಲ್ಗೊಂಡಿದ್ರು. ಮನಸ್ಸಿನಲ್ಲಿರ್ತಕ್ಕಂಥ ಅಂಧಕಾರ ದೂರ ಆಗ್ತದೆ. ಇಲ್ಲಿ ನಾವು ಕೇವಲ ಸಾಂಕೇತಿಕವಾಗಿ ಬೆಳಕನ್ನು ಮಾತ್ರ ಬೆಳಗ್ತೇವೆ. ಆದ್ರೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರ ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳು, ತೊಂದರೆಗಳು, ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವರ ಅಪೇಕ್ಷೆಗಳನ್ನ ಬಂದು ಈ ಕ್ಷೇತ್ರದಲ್ಲಿ ಅವರು ಸ್ವಾಮಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ತಮ್ಮೆಲ್ಲರಿಗೂ ಸಹ ದರ್ಶನಾಶೀರ್ವಾದವನ್ನ ನೀಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದ ಅಧ್ಯಕ್ಷರು ಆಗಿರ್ತಕ್ಕಂಥ ಪೂಜ್ಯ ಮಹಂತ ಶಿವಯೋಗಿ ಮಹಾಸ್ವಾಮಿ ಈ ರೀತಿಯಾಗಿರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನ ಅದೆಷ್ಟೇ ಪ್ರಗತಿ ಹೊಂದಿದ್ರು, ವಿಜ್ಞಾನ ತಂತ್ರಜ್ಞಾನ ಕೇವಲ ಭಾಷೆಯ ಬೆಳವಣಿಗೆಯನ್ನು ಮಾತ್ರ ನಮಗೆ ಸಹಕರಿಸಬಲ್ಲದು.